ಇರೋದು ಇದರಲ್ಲಿ 8 ಕಿಟ್ ಇದೆ ಸೆಂಟರ್. ಯಾಕಂದರೆ ವಿಜಯಪುರ ದೂರದಲ್ಲಿ ಸಿಟಿ. ಸೊ 8 ಕಿಟ್ಗೆ ಈಗ ಒಂದು ದಿವಸ 500 ಜನಗಳಿಗೆ ನೋಂದಣೀಕರಣ ಇರಲಿ ಮತ್ತು ನವೀಕರಣ ಇರಲಿ 500 ಜನಗೆ ನೀವು ಮಾಡ್ಬೋದು. ಸೊ ಆ ದೃಷ್ಟಿಯಿಂದ ಇದು ಕೇಂದ್ರ ಭಾಳ ಮುಖ್ಯವಾದ ಆಗಿದೆ. ಅದರಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಮುಂಚೆ ನಾನು ಹೇಳ್ತಾ ಇದ್ದೆ ಬರೀ 7 ಕೇಂದ್ರ ಇತ್ತು. ಅದರ ಬದಲಾಗಿ ಈ ವರ್ಷದಿಂದ 24 ಕೇಂದ್ರ ಬರ್ತದೆ. ಆಮೇಲೆ ವಿಜಯಪುರ ಅಕ್ಕಪಕ್ಕದಲ್ಲಿ ನಿಮ್ಮ ಕಲಬುರಗಿ, ಯಾದಗಿರಿ, ಆಮೇಲೆ ಬಾಗಲಕೋಟೆ ಅಲ್ಲಿ ಕೂಡ ಬರ್ತದೆ. ಬಟ್ ಎನರ್ಜಿನೇ ಇಲ್ಲ. ಅವರು ಯುವೈಡಿ ಅವ್ರು ಸರ್ ಏನಪ್ಪ ಎನರ್ಜೆಟಿಕ್ ಅನ್ಬೇಕು ಎಲ್ಲರೂ. ನಮಸ್ಕಾರ ಎಲ್ಲರಿಗೆ. ಏನಿಲ್ಲ ಸರ್, ಆಲ್ರೆಡಿ ಏನೇನು ಹೇಳ್ಬೇಕೆಲ್ಲ ಹೇಳ್ಬಿಟ್ಟಿದ್ದಾರೆ. ಪೇಷನ್ಸ್ ಇಂಪಾರ್ಟೆಂಟ್. ಸಿಟಿಸನ್ ಏನು ಬರ್ತಾನೆ ಅವನಿಗೆ ಫಸ್ಟ್ ಎನ್ಕ್ವೈರಿ ಇರ್ತದೆ, ನಮಗೆ 50ನೇದು. ನೀವೆಲ್ಲರೂ ಕೂಡ ಎಷ್ಟು ಹ್ಯಾಂಡಲ್ ಮಾಡ್ತೀರಿ ಅಷ್ಟು ನಾ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತದೆ ಎಷ್ಟು ಜನ ಇರ್ತಾರೆ, ಎಷ್ಟು ಬರ್ತಾರೆ. ಪೇಷನ್ಸಿಂದ ಕೆಲಸ ಮಾಡಿರಿ. ಮತ್ತು ಗ್ರೀವಿಯನ್ಸ್ ಏನೈತಿ, ಇಲ್ಲಿನೂ ಒಬ್ರು ಏನೋ ಮ್ಯಾನೇಜರ್ ಬರ್ತಾರಂತೆ. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗ್ರೀವಿಯನ್ಸ್ನು ಹ್ಯಾಂಡಲ್ ಮಾಡಿರಿ. ನಮ್ಮ ಕಡೆನೂ ಎಷ್ಟು ಸಾಕಾಗ್ತಾವೆ ಅಷ್ಟು ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಅಷ್ಟೇ ಹೇಳೋದಿತ್ತು. ಮತ್ತು ಸರ್ ಭಾಳ ಹೋಪ್ ಇಟ್ಕೊಂಡಾರ, ಒಳ್ಳೆ ಟ್ರಾನ್ಸಾಕ್ಷನ್ ಕೊಡ್ತೀರಿ, ಒಳ್ಳೆ ಹೆಸರು ಕೊಡ್ತೀರಿ ಅಂತೇಳಿ ಕೊಡ್ರಿ. ಫಸ್ಟ್ ನನ್ನ ಹೆಸರು ಲೋಹಿತ್ ಇಂದರ್ನೂರ್ ಅಂತೇಳಿ. ಇದು ಆಧಾರ್ ಸೇವಾ ಕೇಂದ್ರ ಇವತ್ತು ಇನಾಗ್ರೇಷನ್ ಆಗಿದೆ, ಉದ್ಘಾಟನೆ ಆಗಿದೆ. ಇವತ್ತಿಂದ ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದ ನಿಮಗೆ ಮುಂಜಾನೆ 9 ರಿಂದ 6 ಗಂಟೆ ಮಟ್ಟ ಯಾವುದೇ ರೀತಿ ಆಧಾರ್ ತೊಂದರೆ ಇತ್ತು ಅಂದರೆ ಇಲ್ಲಿ ಬಂದರೆ ಎಲ್ಲದಕ್ಕೂ ಪರಿಹಾರ ಅಂತ ಸಿಗುತ್ತೆ. ಎಲ್ಲರೂ ಬಂದಾಗ ಇಲ್ಲಿ ನಿಮಗೆ ಅಂತೇಳಿ ಸ್ಟಾಫ್ಸ್ ಇರ್ತಾರೆ. ಅವ್ರು ಬಂದಿದ್ರೆ ನಿಮ್ಗೆ ಏನಾಗಬೇಕು ಅಂತ ಇಲ್ಲಿ ಹೇಳಿದರೆ ಅದಕ್ಕೆ ಪರಿಹಾರ ಅನ್ನೋದು ಕೊಡ್ತಾರೆ. ಸೊ ನಿಮ್ಗೆ ಏನೋ ತೊಂದರೆ ಇದ್ದರೂ ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ. ಹೊಳ್ಳಿ ನಿಮಗೆ ಕುಂದ್ರಕ್ಕೆ ಚೇರ್ ವ್ಯವಸ್ಥೆ ಇರುತ್ತೆ. ಸೊ ಕುಡಿಯೋಕೆ ನೀರಿನ ವ್ಯವಸ್ಥೆ ಇದೆ. ನಿಮಗೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಿಮಗೆಲ್ಲವನ್ನು ಕೂಡ ಮಾಡಿಕೊಡ್ತೀವಿ. ಮುಂಚೆ ಇರಲಿಲ್ಲ ಆಧಾರ್ ಸೇವಾ ಕೇಂದ್ರ. ಸೊ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಬರೀ 7 ಕೇಂದ್ರ ಇತ್ತು ಆಧಾರ್ ಸೇವಾ ಕೇಂದ್ರ. ಯಾಕಂದರೆ ಈಗ ಆಧಾರ್ ಯೂಸೇಜ್ ಅಂತ ಹೇಳ್ತೀವಲ್ವ, ಆಧಾರ್ ಉಪಯೋಗದಲ್ಲಿ ಈಗ ಇದು ಹೊಸ ನವೀಕರಣ ಕಮ್ಮಿ ಆಗಿದೆ. ಬಟ್ ಇದು ಅಪ್ಡೇಟಿಂಗ್ ಆಗಿದೆ ನವೀಕರಣ. ಸೊ ನವೀಕರಣ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಒಂದು ನೋಂದಣಿ ಆಗಿದ್ದರೆ 10 ತನಕ 8 ನವೀಕರಣ ಆಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ. ಸೊ ನವೀಕರಣ ಅಲ್ಲಿ ಏನಾಗಿದೆ, ನಿಮ್ಮದು ಹೆಸರು ಇರಲಿ, ನಿಮ್ಮದು ಡೇಟ್ ಆಫ್ ಬರ್ತ್ ಇರಲಿ, ಅಡ್ರೆಸ್ ಇರಲಿ, ಅದೊಂದು ಆಗುತ್ತೆ. ಸೊ ಈಗ ನಾನು 8 ಹೇಳಿದ್ದೀನಲ್ಲ, 8ರಲ್ಲಿ 4 ಇದು ಆಗುತ್ತೆ. ಯಾವುದು ಹೆಸರು ಇರಲಿ, ಡೇಟ್ ಆಫ್ ಬರ್ತ್ ಇರಲಿ, ಆಮೇಲೆ ಅಡ್ರೆಸ್ ಇರಲಿ. ಆಮೇಲೆ 4 ಬಯೋಮೆಟ್ರಿಕ್ ಅಪ್ಡೇಟ್. ಬಯೋಮೆಟ್ರಿಕ್ ಅಪ್ಡೇಟ್ ಗೊತ್ತು ನಿಮಗೆ. ಐರಿಸ್ ಇರುತ್ತೆ, ಆಮೇಲೆ 10 ಬೆರಳು ಇರುತ್ತೆ, ಆಮೇಲೆ ನಮ್ಮದು ಫೇಸ್ ಇರುತ್ತೆ, ಅದು ಆಗ್ತಾ ಇರುತ್ತೆ. ಅದು ಮ್ಯಾಂಡೇಟ್ರಿ ಬಯೋಮೆಟ್ರಿಕ್ ಇರುತ್ತೆ. ಆಮೇಲೆ ಕೆಲವವ್ರು ಏನು ಗೊತ್ತಾ, ಕೆಲವರಿಗೆ ಏನು ತೊಂದರೆ ಆದಾಗ ಬಯೋಮೆಟ್ರಿಕ್ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಕೆಲವರಿಗೆ ಫೇಸ್ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಆ ತನಕ ಅವರು ಏನು ಗೊತ್ತಾ ಮಾಡ್ತಾರೆ, ಪುನಃ ಹೋಗ್ಬಿಟ್ಟು ಲೇಟೆಸ್ಟ್ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಇದು ಇಲ್ಲಿ ನನಗೆ ಗೊತ್ತಿದೆ ನಿಮ್ಮದು ಡ್ಯೂಟಿ. ಯಾಕಂದರೆ ರಜಾ ಇದ್ರು ಕಡಿಮೆ ಸಿಗುತ್ತೆ, ಡ್ಯೂಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಪರ್ಪಸ್ ಏನಾದರೆ ಹುಬ್ಳಿ ಲೆವೆಲ್, ಆ ಲೆವೆಲಲ್ಲಿ ಅವ್ರಿಗೆ ಏನೋ ಸೊಲ್ಯೂಷನ್ ಸಿಕ್ಕಿಲ್ಲ, ಅವಾಗ ಬರ್ತಾವೆ. ಇಲ್ಲ ಆಧಾರ್ ಸೇವಾ ಕೇಂದ್ರ ವಿಜಯಪುರ ಆಗಿದೆ, ಇಲ್ಲಿ ನಾವು ಬಂದರೆ ನಮ್ಮದು ಎಲ್ಲ ಪೂರ್ತಿ ಪರಿಹಾರ ಸಿಗುತ್ತೆ. ಸೊ ಆ ದೇಶದಲ್ಲಿ ಬಂದಾಗ ನಿಮ್ಮ ದೇಶ ಅಂದರೆ ಅದೇ ನಾನು ತಿರ್ಗಾ ಹೇಳ್ತಾ ಇದ್ದೀನಿ. ಸೊ ಏನು ಯಾರು ಬಂದರೆ ಅವ್ರಿಗೆ ಕರೆಕ್ಟ್ ಸೊಲ್ಯೂಷನ್ ಕೊಟ್ಬಿಟ್ಟು, ಕರೆಕ್ಟ್ ಗೈಡೆನ್ಸ್ ಕೊಟ್ಬಿಟ್ಟು, ಯಾಕಂದರೆ ಅವ್ರು ಬರೋದು ಬರೀ ವಿಜಯಪುರ ಸಿಗ್ಬೋದಿಲ್ಲ. ಸೊ ಆ ತಾಲೂಕಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಅದಲ್ಲದೆ ನಿಮಗೆ 13 ತಾಲೂಕಿದೆ. ಅದು ಆಗಿರೋದ್ರಿಂದ ಸೊ ಮಹಾರಾಷ್ಟ್ರ ಕಡಿಮೆ ಜನ ಬರ್ಬೋದು. ಯಾಕಂದರೆ ನಮ್ಮದು ಏನು ಹೇಳಿದ ದೇಶದಲ್ಲಿ ಯಾರು ಬೇಕಾದರೂ ಎಲ್ಲಿ ಹೋಗ್ಬೋದು. ಅದಕ್ಕೆ ಏನೋ ರೆಸ್ಟ್ರಿಕ್ಷನ್ ಮಹಾರಾಷ್ಟ್ರದವರು ಈಗ ಬರ್ತಾರಲ್ಲ, ಬರ್ಬೋದು. ಅದಕ್ಕೆ ಏನೋ ಇದು ನಮಗೆ ಇಲ್ಲಿ ಕೊಟ್ಟಿರೋದು ನಾನು ಉದಾಹರಣೆಗೆ ಹೇಳಿದ್ರೆ ಫಾರ್ಮರ್ ಬಂದು ಮಾಡ್ಬೋದು. ಫಾರ್ಮರ್ ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಆಧಾರ್ಗೋಸ್ಕರ ಫಾರ್ಮ್ ಮಾಡಿಬಿಟ್ಟು ಇಲ್ಲ ಗೌರ್ಮೆಂಟ್ ಕೊಟ್ಬಿಟ್ಟು ಮಾಡ್ತೀವಿ. ಸೊ ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಏನಾದರೆ ಇದು ಕೊಡ್ತಾ ಇರೋದು ಏನಕ್ಕಾದರೆ ಒಂದೊಂದು ಜಾಗಕ್ಕೆ ಏನು ಕೊಡ್ತೀವಿ. ಯಾಕಂದರೆ ಮುಂಚೆ ಆಧಾರ್ ಸೇವಾ ಕೇಂದ್ರ ಇರಲಿಲ್ಲ. ಸೊ ಒಂದೊಂದು ಜಾಗ ಏನು ಕೊಡ್ತೀವಿ ಅಂದರೆ ಈ ದೇಶದಲ್ಲಿ ಈ ಸರಿ ಆಧಾರ್ ಸೇವಾ ಕೇಂದ್ರ ಹತ್ತಿರ 500 ಓಪನ್ ಆಗಿದೆ. 500ರಲ್ಲಿ ನಮಗೆ ಕರ್ನಾಟಕದಲ್ಲಿ 24, ಕರ್ನಾಟಕ
ಕರ್ನಾಟಕ ನಡೀತಾ ಇದೆ. ಇವತ್ತು ಇದು ಉದ್ಘಾಟನೆ ಆಗಿರೋದು 7ನೇ ಸೆಂಟರ್, ಇನ್ನೂ 17 ಸೆಂಟರ್ ಸೆಪ್ಟೆಂಬರ್ ಒಳಗೆ ಲಭ್ಯ. ಇದು ಕೇಂದ್ರ ಇದು ಉದ್ಘಾಟನೆ ಮಾಡಿ ಎಲ್ಲ ಇದು ಚಾಲನೆ ಮಾಡಿ, ಸೊ ಇದರಲ್ಲಿ ನಿಮ್ಮದು ಎಲ್ಲ ಸಹಯೋಗ ಸಹಕಾರ ಇತ್ತು. ನಿಮ್ಮ ಆಪರೇಟರ್ಗಳ ಡೀಲ್ಗೆ ಆಮೇಲೆ ನಮ್ಮದು VLS ಇಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು UID ರೀಜನಲ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ. ಸೊ ನಾವು ಇವತ್ತು ವಿಜಯಪುರ ಡಿಸ್ಟಿಕ್ಕಲ್ಲಿ ಆಧಾರ್ ಸೇವಾ ಕೇಂದ್ರನ ಓಪನ್ ಮಾಡಿದ್ದೀವಿ. ಸೊ ಇದು ಮೇನ್ ಪರ್ಪಸ್ ಏನಂದರೆ, ಇವಾಗ ಎಲ್ಲ ಈಗ ಆಧಾರ್ ಡಾಕ್ಯುಮೆಂಟು ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ತೊಗೊಳ್ಳೋಕ್ಕೆ ಆಧಾರ್ ಒಂದು ಮುಖ್ಯವಾದ ದಾಖಲೆ ಆಗಿರುತ್ತೆ. ಸೊ ಅದಕ್ಕೆ ಈಗ ವಿಜಯಪುರದಲ್ಲಿ 25 ಲಕ್ಷ ಪಾಪ್ಯುಲೇಷನ್ ಇದೆ. ಸೊ ಎಲ್ಲರಿಗೂ ಆಧಾರ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸರ್ವಿಸಸನ್ನು ಪಾರದರ್ಶಕವಾಗಿ, ಸೊ ಕ್ವಾಲಿಟಿ ಸರ್ವಿಸ್ ಕೊಡೋ ಸಲುವಾಗಿ ನಾವು ಆಧಾರ್ ಡೆಡಿಕೇಟೆಡ್ ಆಧಾರ್ ಸೇವಾ ಕೇಂದ್ರ ವಿತ್ 8 ಕಿಟ್, ಅಂದರೆ 8 ಅಟ್ ಎ ಟೈಮ್ 8 ಜನ ಬಂದು ಎನ್ರೋಲ್ಮೆಂಟ್ ಅಪ್ಡೇಟ್ ಆ್ಯಕ್ಟಿವಿಟಿ ಮಾಡ್ಕೋಬೋದು. ಸೊ ಅದನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ. ಸೊ ಈಗ ಎಲ್ಲೇ ಈಗ ಡಿಸ್ಟಿಕಲ್ಲಿ, ತಾಲೂಕಲ್ಲಿ ಎಲ್ಲ ಕಡೆ ಆಧಾರ್ ಸೆಂಟರ್ಸ್ ಇದ್ದಾವೆ. ಬಟ್ ಇಲ್ಲಿ ಬಂದರೆ ನಿಮಗೆ ಏನೇ ಎನ್ರೋಲ್ಮೆಂಟ್ ಅಪ್ಡೇಟ್ ಆ್ಯಕ್ಟಿವಿಟಿಗೆ ಎವ್ರಿ ಆ್ಯಕ್ಟಿವಿಟಿ, ಈಗ ಫಸ್ಟ್ ಎನ್ರೋಲ್ಮೆಂಟ್ ಅಪ್ಡೇಟ್ ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಇಲ್ಲೇನೆ ಒಂದು ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡಿ ಗ್ರೀವೆನ್ಸ್ ಹ್ಯಾರ್ ಹ್ಯಾಂಡ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀರಿ. ನಿಮಗೆ ವೆಬ್ಸೈಟ್ ಬೇಕು, UIDಯಲ್ಲಿ ಏನೇನು ಆನ್ಲೈನ್ ಸರ್ವಿಸಸ್ ಅದಾವೆ, ವೆಬ್ಸೈಟ್ ಹೆಂಗೆ ಯೂಸ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಎಲ್ಲಿ ವೆರಿಫೈ ಮಾಡಬೇಕು, ಅಪ್ಲಿಕೇಶನ್ ಮೊಬೈಲ್ ಆ್ಯಪ್ ಐತಲ್ಲ ಇವಾಗೆಲ್ಲ ಆ್ಯಪ್ ರಿಲೀಸ್ ಮಾಡಿದರೆ ಅದನ್ನು ರೆಸಿಡೆಂಟ್ಸ್ ಗೈಡ್ ಮಾಡೋದು, ಅದರಲ್ಲಿರೋ ಸರ್ವಿಸಸ್ ಹೆಂಗೆ ಯೂಟಿಲೈಸ್ ಮಾಡಬೇಕು. ಈಗ ಎಲ್ಲ ರೆಸಿಡೆಂಟ್ಸು ಇಲ್ಲೇ ಬಂದು ಕಂಪ್ಲೇಂಟ್ ಕೊಡಬೇಕಂತ ಏನಿಲ್ಲ. ಅವ್ರಿಗೆ ಚಾಟ್ ಬೋಟ್ ಇದೆ, ಅದನ್ನು ಯಾವ ಥರ ಯೂಸ್ ಮಾಡಿಕೊಂಡು ಅದ್ರ ಸವಲತ್ತು ಹೆಂಗೆ ಕೊಡ್ಕೊಡೋದು. ಇಲ್ಲಿ ಯಾರು ರೆಸಿಡೆಂಟ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ಲಿಮಿಟ್ ಕ್ರಾಸ್ ಅಂತ ಅವ್ರಿಗೆ ಗೊತ್ತಿಲ್ಲ, ರೆಸಿಡೆಂಟ್ ಗೊತ್ತಿರಲ್ಲ. ಬಟ್ ನೀವು ಅಲ್ಲಿ ಚೆಕ್ ಮಾಡಿಬಿಟ್ಟು ಲಿಮಿಟ್ ಕ್ರಾಸ್ ಆಗಿದೆ ಯಾವ ಥರ ಗೈಡ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಇಲ್ಲಿಗೆ ಏನಕ್ಕೆ ಬರ್ತಾರೆ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಓಕೆ ಏನೋ ಆಗಿದೆ, ಲಿಮಿಟ್ ಕ್ರಾಸ್ ಆಗಿದೆ, ಇಲ್ಲ ರಾಂಗ್ ಡಾಕ್ಯುಮೆಂಟ್ ಇದೆ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಬರ್ತಾರೆ. ಅದನ್ನು ಕರೆಕ್ಟಾಗಿ ಯಾರು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೋ ಅವ್ರು ಗೈಡ್ ಮಾಡಿದ್ರೆ 50% ಆಫ್ ದ ಪ್ರಾಬ್ಲಮ್ಸು DC ಆಫೀಸ್ಗೆ ಹೋಗೋದು ಇಲ್ಲ ತಾಲೂಕು ಆಫೀಸ್ಗೆ ಹೋಗೋದು ಕಡಿಮೆ ಆಗ್ತವೆ. ಇಲ್ಲ ಅವ್ರಿಗೂ ರೆಸಿಡೆಂಟ್ ಕೂಡ ಅಕ್ಸಲೇ ಓಡಾಡೋ ಅವಶ್ಯಕತೆ ಇರಲ್ಲ. ಈಗ ಒಂದು ಕೇಸಿಗೆ ಬರ್ಬೇಕಂದ್ರೆ ಇವ್ರು ಹತ್ರ ಒಂದು 2 ವರ್ಷ ಓಡಾಡ್ತಾರೆ. ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತೀನಿ. ಈಗ ಪ್ರೆಸೆಂಟ್ ಇವತ್ತಿನ ದಿನ ಏನಾಗಿದೆ ಅಂದರೆ, ನಮ್ಮದು ಆಧಾರ್ ಸೇವಾ ಕೇಂದ್ರ ಅಂಥೇಳಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇವತ್ತು ಪ್ರಾರಂಭವಾಗಿದೆ. ಇಲ್ಲಿನ ಬೆನಿಫಿಟ್ಸ್ಗಳು ಏನಪ್ಪ ಅಂತಂದರೆ, ನಮ್ಮಲ್ಲಿ 18+ ಎನ್ರೋಲ್ಮೆಂಟ್ಸ್ ಈಗ ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಹೊಸದಾಗಿ 18+ ಎನ್ರೋಲ್ಮೆಂಟ್ಸ್ ಮಾಡಬೇಕಪ್ಪ ಅಂತಂದರೆ, ಮೊದಲು ನಮ್ಮಲ್ಲಿ 5 ತಾಲೂಕುಗಳ ಹೆಡ್ ತಾಲೂಕುಗಳು ಏನಿದ್ದು, ಮುದ್ದೇಬಿಹಾಳ, ಸಿಂದಗಿ, ಇಂಡಿ, ವಿಜಯಪುರ ಮತ್ತು ಬಾಗೇವಾಡಿ, ಇಲ್ಲಿ ಮಾತ್ರ 5 ಸೆಂಟರ್ಗಳಲ್ಲಿ 18+ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಆಧಾರ್ ಸೇವಾ ಕೇಂದ್ರ ಆಗಿಂದ ಏನಾಗಿದೆ, ಇಲ್ಲಿ ನಮ್ಮಲ್ಲಿ 8 ಕೌಂಟರ್ ಇದ್ದಾವೆ. 8 ಕೌಂಟ್ರಲ್ಲಿ 18+ ಹೊಸದಾಗಿ ಎನ್ರೋಲ್ಮೆಂಟ್ಗಳನ್ನು ಮಾಡ್ಬೋದು. ಇದು ಒಂದು ತುಂಬ ಒಳ್ಳೆಯ ಬೆನಿಫಿಟ್. ಎಲ್ಲರೂ ಬಂದು ಇಲ್ಲಿ ಎನ್ರೋಲ್ಮೆಂಟ್ಗಳನ್ನು ಮಾಡ್ಕೋಬೋದು. ಮತ್ತು ಮೊಬೈಲ್ ನಂಬರ್ ಅಪ್ಡೇಟು, UC ಕ್ಲೈಂಟ್ ಅಂತೇಳಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ತಾವು ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲದವರೆಗೂ ಮೊಬೈಲ್ ನಂಬರ್ ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ. 2 to 24 ಅವರ್ಸಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ಗಳು ಈಗ ಆಗ್ತಾ ಇದ್ದಾವೆ. ಅದು ತುಂಬ ಒಳ್ಳೆಯ ಬೆನಿಫಿಟ್ಟು. ಮತ್ತು ಲ್ಯಾಂಡ್ಮಾರ್ಕು ನಿಯರ್ ಬೈ ಇದೆ. ನಮ್ಮದು ಇವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಪ್ಲೇಸ್ ಏನಿದೆ, BLD ಸೆಕೆಂಡ್ ಗೇಟ್ ಅಪೋಸಿಟ್, ಅಂದರೆ ನಮ್ಮ ಜಿಲ್ಲೆಯಲ್ಲಿರೋ ಎಲ್ರಿಗೂ ಕೂಡ ಬೇಗನೆ ಅರ್ಥ ಆಗುತ್ತೆ. BLD ಹಾಸ್ಪಿಟಲು, BLD ಲ್ಯಾಂಡ್ಮಾರ್ಕ್ ಅಂದರೆ ಒಳ್ಳೆಯ ಪ್ಲೇಸಲ್ಲಿದೆ. ಮತ್ತು ಬಸ್ ಆಗಲಿ ಆಟೋ ಆಗಲಿ ತುಂಬ ಕನ್ವೀನಿಯೆಂಟ್ ಇದೆ. ಇದರದ್ದು ಏನಿದೆ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕಂತ ತಿಳಿಸ್ತೀನಿ. ಧನ್ಯವಾದ. ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. ಈ ಆಧಾರ್ ಸೇವಾ ಕೇಂದ್ರದಲ್ಲಿ 8 ಆಧಾರ್ ಕಿಟ್ ಇದ್ದಾವೆ. ಸೊ ಈಗ ಒಂದು ಆಧಾರ್ ಕಿಟ್ಗೆ ಒಂದು ದಿವಸ ಮಿನಿಮಮ್ ಆದರೆ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ, ಅದು ಮಾಡ್ಬೋದು. ಸೊ ಅದಾದರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ದಿನ ಮಿನಿಮಮ್ 500 ಜನಗೆ ಆಧಾರ್ ಸೇವೆ ಕೊಡ್ಬೋದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ರೋಲ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದು ಅಲ್ಲದೆ ನಮ್ಗೆ ಇನ್ನೊಂದು ಏನಾದರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡ್ಬೋದು. ಸೊ ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದರೆ, ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕೆ ಆಗಲ್ಲ. ಕಾರಣ ಆದರೆ ಇಲ್ಲಿ ನಮ್ಮದು ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ. ಅದು ಅಲ್ಲದೆ ಇನ್ನೊಬ್ಬರು ASK ಮ್ಯಾನೇಜರ್ ಇರ್ತಾರೆ. ಅವರು ಆದರೆ ನಮ್ಮ ಎಂಪ್ಲಾಯಿ, UIDA ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡೋದು. ಸೊ ಈ ಕೇಂದ್ರದಲ್ಲಿ ನಮ್ಮದು ಟ್ರಾನ್ಸಾಕ್ಷನ್ ಅಲ್ಲದೆ ಈಗ ಆಧಾರ್ ಸಂಬಂಧಪಟ್ಟಿರೋದು ಯಾವುದೋ ಮಾಹಿತಿ ಇರಲಿ, ಸಪೋಸ್ ಈಗ ಆಧಾರ್ ಕಂಪ್ಲೇಂಟ್ ಇರುತ್ತೆ, ಆಧಾರ್ ಗ್ರೀವೆನ್ಸ್ ಇರುತ್ತೆ,
ಅದೇ ಎಲ್ಲ ಇಲ್ಲಿ ಬಂದು ಸಾರ್ವಜನಿಕರಿಗೆ ಇಲ್ಲಿ ಬಂದು ಇಲ್ಲಿ ಎಲ್ಲ ಸೌಲಭ್ಯ ಇದೆ. ಅಲ್ಲಿ ಬಂದುಬಿಟ್ಟು ಎಲ್ಲರೂ ಆಧಾರ್ ಸಂಬಂಧಪಟ್ಟಿರೋದು ಯಾವುದೋ ಕಂಪ್ಲೇಂಟ್ ಗ್ರೀವೆನ್ಸ್ ಎಲ್ಲ ಬಂದ್ಗೆ ಎಲ್ಲದಕ್ಕೆ ಇಲ್ಲಿ ಪರಿಹಾರ ಸಿಕ್ಕತ್ತೆ. ಈಗ ನಮ್ಮ ಕರ್ನಾಟಕ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಈಗ ಮುಂಚೆ ನಮಗೆ ಸಿಸ್ಟಮಲ್ಲಿ ಆಧಾರ್ ಸೇವಾ ಕೇಂದ್ರ ಬರೀ 7 ಇತ್ತು. ಸೊ ಈಗ ಹೊಸ ನಮ್ಮದು ಸಿಸ್ಟಮಲ್ಲಿ 24 ಆಧಾರ್ ಸೇವಾ ಕೇಂದ್ರ ಮಾಡ್ತಾಯಿದ್ವಿ ಕರ್ನಾಟಕದಲ್ಲಿ. ಇದು ಇವತ್ತು ಉದ್ಘಾಟನೆ ಬಿಜಾಪುರಲ್ಲಿ ಆಗಿರೋದು, ಇದು 7ನೇ ಸೆಂಟರ್. ಸೊ ಈಗ ಈ ಬಿಜಾಪುರ ಅಕ್ಕಪಕ್ಕದಲ್ಲಿ ಬಾಗಲಕೋಟೆ, ಯಾದಗಿರಿ ಮತ್ತು ಕಲಬುರಗಿ ಅಲ್ಲಿನೂ ನಮ್ಮದು ಸೆಂಟರ್ ಬರುತ್ತೆ. ಅದು 4 ಕಿಟ್ ಸೆಂಟರ್ ಬರುತ್ತೆ. ಈ ವಿಜಯಪುರ ಇರೋದು 8 ಕಿಟ್ ಸೆಂಟರ್. ಸೊ ಇದರಲ್ಲಿ ಇದು ನಮ್ಮ ಉದ್ದೇಶ ಏನಾದರೆ, ಈಗ ಆಧಾರದು ಈಗ ನಮ್ಮ ಕರ್ನಾಟಕ ರಾಜ್ಯ ಇಟ್ಕೊಳ್ಳಿ ಅಥವಾ ನಮ್ಮ ದೇಶ ಇಟ್ಕೊಳ್ಳಿ 99% ಸ್ಯಾಚುರೇಷನ್ ಆಗಿದೆ, ಅದೇ ಇನ್ವಾಲ್ವ್ಮೆಂಟ್ ಆಗಿದೆ. ಆದ್ರೂ ಸೊ ಈಗ ಪರ್ಪಸ್ ಇರೋದು ಇನ್ವಾಲ್ವ್ಮೆಂಟ್ ಇರುತ್ತೆ, ಬಟ್ ಆದರೆ ಅಪ್ಡೇಟ್ಸ್ ಏನು ಗೊತ್ತಾಗ್ತಾ ಇದೆ, ನಮಗೆ ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದರೆ 8 ಅಪ್ಡೇಟ್ ಆಗುತ್ತೆ. ಸೊ ಉದಾಹರಣೆಗೆ ಒಂದು ಆಧಾರ್ ಇದ್ದರೆ 8 ಆಧಾರಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಆಮೇಲೆ ಜೆಂಡರ್ ಕೂಡ ಇರುತ್ತೆ. ಅದು ಅಲ್ಲದೆ ಬಯೋಮೆಟ್ರಿಕ್ ಅಪ್ಡೇಟಲ್ಲಿ ನಾವು ನಮ್ಮದು ಇದರಲ್ಲಿ ರೂಲ್ ಪ್ರಕಾರ ಯಾರೊಬ್ಬರು ಮಗು 5 ವರ್ಷ ಆದರೆ ಅವ್ರಿಗೆ ಫಸ್ಟ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು, 5 ರಿಂದ 7 ವರ್ಷ ಆಗಿ. ಆಮೇಲೆ ಮತ್ತೆ ಪುನಃ 15 ರಿಂದ 17 ವರ್ಷ ಆಗಿ MBU2 ಅಂತ ಹೇಳ್ತೀವಿ. ಅದು ಮ್ಯಾಂಡೇಟ್ರಿ ಮಾಡಬೇಕು. ಯಾಕಂದರೆ ನಾವು ಯಾರೋ ಮನಸ್ಸಿರಲಿ ಬೆಡ್ತಾ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಮ್ಮದು ಫಿಂಗರ್ ಪ್ರಿಂಟ್ ಇರಲಿ, ನಮ್ಮದು ಐರಿಸ್ ಕಣ್ಣದು ಏನು ಇಮೇಜ್ ಇರುತ್ತಲ್ಲ, ಆಮೇಲೆ ಫೇಸ್ ಅದೆಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ಸೊ ನಾವು ಅಪ್ಡೇಟ್ ಮಾಡಿಲ್ಲ ಅಂದರೆ ಏನು ಗೊತ್ತಾಗುತ್ತೆ, ನಾವು ಇಲ್ಲಿ ಅಥೆಂಟಿಕೇಷನ್ಗೆ ಹೋಗ್ತೀವಿ. ಅಥೆಂಟಿಕೇಷನ್ ಹೋದಾಗ ನಮಗೆ ಪೂರ್ತಿ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಸೊ ಅಥೆಂಟಿಕೇಷನ್ ಈಗ ನಮ್ಮೀಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಒಂದು ದಿವಸಗೆ ನಾವು ಹತ್ತಿರ 8 ಕೋಟಿ ಅಥೆಂಟಿಕೇಷನ್ ಆಗುತ್ತೆ. ಇಡೀ ದೇಶದಲ್ಲಿ 8 ಕೋಟಿ ಅಥೆಂಟಿಕೇಷನ್ ಏನಿಗೆ ಆಗುತ್ತೆ. ಕೆಲವರು KYC ಮಾಡ್ತಾವ್ರೆ, ಕೆಲವರು ಡೈರೆಕ್ಟ್ ಬೆನಿಫಿಟ್ ತೊಗೊಳ್ತಾವ್ರೆ, ಕೆಲವರು ಸಬ್ಸಿಡಿಗೋಸ್ಕರ ಮಾಡ್ತಾವ್ರೆ, ಕೆಲವರು ಏನು ಗೊತ್ತಾ ಮಾಡ್ತಾವ್ರೆ ಅಥೆಂಟಿಕೇಷನ್. ಆದರೆ ನಾವೇ ಸಪೋಸ್ ಈಗ ನಾವು ನಮ್ಮ ಹೆಸರು, ಸೊ ನಾವೇ ಎಲ್ಲಿ ಬಂದಿದ್ದೀವಿ, ನಾವೇ ಹೋಗಿದ್ದೀವಿ, ಅದಕ್ಕೆ ಅಥೆಂಟಿಕೇಷನ್ಗೆ ಅದಕ್ಕೆ ಆಧಾರ್ ಯೂಸೇಜ್ ಮಾಡ್ತಾವ್ರೆ. ಸೊ ಯೂಸೇಜ್ ಹೋಗ್ತಾ ಜಾಸ್ತಿ ಆಗಿದೆ. ಅದರಿಂದ ಜನಗಳಿಗೆ ಈಗ ಅವಶ್ಯಕತೆ ಆಧಾರ್ ಅಪ್ಡೇಟಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ನೋಡಿಕೊಂಡು ವಿಜಯಪುರ ಅಲ್ಲಿ ಒಂದು ಆಧಾರ್ ಸೇವೆ ಕೇಂದ್ರ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಕೇಂದ್ರ ಅದರ ಇನ್ನೊಂದಾದರೆ ನಾವು ಆಯ್ಕೆ ಮಾಡುವಾಗ ಅದು ನೋಡಿದ್ದೀವಿ, ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಜನಗಳಿಗೆ ಅನುಕೂಲ ಇರಲಿ ಅಂತ. ಆಮೇಲೆ ಜನಗಳಿಗೆ ಇಲ್ಲಿ ಆಕ್ಸೆಸ್ ಮಾಡೋಕ್ಕೆ ಭಾಳ ಅನುಕೂಲ ಆಗಿದೆ. ಆಟೋ ಅವೈಲೇಬಲ್ ಇದೆ, ಬಸ್ ಇದ್ದಾವೆ, ಸೊ ಲೋಕಲ್ ಬಸ್ ಕೂಡ ಇದೆ. ಸೊ ಅದು ಭಾಳ ಅನುಕೂಲ ಆಗಿದೆ. ಸೊ ಅದರಿಂದ ಜನಗಳಿಗೆ ನಾವೇನು ಕೇಳ್ಕೊಳ್ತೀವಿ, ಆದಷ್ಟು ಈ ಕೇಂದ್ರದಿಂದ ನಾವು ಏನು ಉಪಯೋಗ ತೊಗೊಳ್ಳೋದಿರುತ್ತೆ ತೊಗೊಳ್ಳಿ. ಆಮೇಲೆ ಈ ಕೇಂದ್ರ ಅದರಲ್ಲಿ ರಜಾಗಳು ಕೊಡೋಲ್ಲ. ಸೋಮವಾರದಿಂದ ಭಾನುವಾರ ಗಂಟ 9:30 5:30 ಗಂಟೆ ಓಪನ್ ಇರುತ್ತೆ. ಸೊ ಇಲ್ಲಿ ಬರೀ ರಜಾ ಮಾತ್ರ ಒಂದು ವರ್ಷ ಆಗಿ ಬರೀ 10 ದಿವಸ ರಜಾ ಸಿಗುತ್ತೆ, ಇನ್ಕ್ಲೂಡಿಂಗ್ ನ್ಯಾಷನಲ್ ಹಾಲಿಡೇ. ತಮ್ಮ ಹೆಸರು ಸರ್? ಮನೋಜ್ ಕುಮಾರ್, ತಮ್ಮ ಡಿಸಿಗ್ನೇಷನ್? ಡೈರೆಕ್ಟರ್. ಇದು ಬೇರೆ ರಾಜ್ಯದವರು ಮಹಾರಾಷ್ಟ್ರ ಅವು ಈಗ ಕರೆಕ್ಷನ್ ಇದು ಮಾಡಬೇಕಾಗ್ತದೆ, ಅವಾಗ ಅವರು ಅಲ್ಲಿ ಲೋಕಲ್ಲೇ ಇಲ್ಲಿ ಆಧಾರ್ ಸೇವಾ ಕೇಂದ್ರದಲ್ಲಿ ಯಾವುದು ನಮಗೆ ರೆಸ್ಟ್ರಿಕ್ಷನ್ ಇಲ್ಲ. ಆದರೆ ಬಿಜಯಪುರ ಅವರು ಜನಗಳು ಬರಬೇಕು. ಇಲ್ಲಿ ಅಕ್ಕಪಕ್ಕ ಇಡೀ ದೇಶದಿಂದ ಇನ್ನೊಂದು ಹೇಳೋಕೆ ಒಂದು ಪಾಯಿಂಟ್ ಮಿಸ್ ಆಯ್ತಂದರೆ, ಈ ಆಧಾರ್ ಕೇಂದ್ರದಲ್ಲಿ ಫಾರಿನ್ ಎನ್ರೋಲ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಫಾರಿನರ್ಸ್ ಬಂದು ಇಲ್ಲಿ ಹೊಸ ಆಧಾರ್ ಕಾರ್ಡ್ ಇಲ್ಲಿ ಬಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಹೊಸ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಬೋದು. ಫಾರಿನರ್ ಬಂದು ಆಧಾರ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ಬೋದು. ಸೊ ಏನಾದರೆ ಹೇಳ್ತೀವಿ, ಇದರಲ್ಲಿ ಯಾವುದೂ ನಮಗೆ ರೆಸ್ಟ್ರಿಕ್ಷನ್ ಇಲ್ಲ. ಆದರೆ ಇಂಥ ಜನಾಗೇನು ಓಪನ್ ಇದೆ ಅಂತ. ಬಟ್ ಏನಾದರೆ ನಾವು ಹೇಳೋದು ಇದು ಮಾಡಿರೋದು ಏನಂದರೆ ಬಿಜಯಪುರ ಜನಗಳಿಗೆ ಅನುಕೂಲ ಆಗಲಿ. ಬಟ್ ಈಗ ಸಪೋಸ್ ಕೆಲವರು ಅಕ್ಕಪಕ್ಕ ಸೋಲಾಪುರದಿಂದ ಬರ್ತಾವ್ರೆ, ಪಂದಪುರದಿಂದ ಬರ್ತಾವ್ರೆ, ಅವ್ರಿಗೇನೋ ಬಂದರೆ ಯಾರೋ ಏನು ಸೇವೆ ನಾವು ಕೊಡಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಸೊ ಇಟ್ ಈಸ್ ಓಪನ್ ಫಾರ್ ಆಲ್. ಅದ್ರ ಬಗ್ಗೆ ಕಂಪ್ಲೇಂಟ್ನಾಗೆ ನಮ್ಮ ಆಫೀಸ್ಗೆ ಬಂದರೆ ಏನು ಗೊತ್ತಾ ಮಾಡ್ತೀವಿ, ನಾವು ಒಂದು ಸರ್ವೆ ಮಾಡಿಸ್ಬಿಟ್ಟು ಅದರಲ್ಲಿ ಅವ್ರಿಗೆ ಕಂಪ್ಲೇಂಟ್ ಈಗ ಉದಾಹರಣೆಗೆ ಇಲ್ಲ ಸತ್ಯ ಅಂತ ಬಂತು, ನಿಜ ಅಂತ ಬಂತು, ಅದು ಆವಾಗ ಬಂದ ತಕ್ಷಣ ನಾವು ಏನು ಗೊತ್ತಾ ಆಪ್ರೇಟರ್ಗೆ ಸಸ್ಪೆಂಡ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಪೆನಾಲ್ಟಿ ಇರುತ್ತೆ, ನಮ್ಮ ರೂಲ್ ಪ್ರಕಾರ ಪೆನಾಲ್ಟಿ ಇದ್ದಾವೆ, ಆ ಪೆನಾಲ್ಟಿ ಕೂಡ ಹಾಕ್ತೀವಿ. ಆಮೇಲೆ ಸಸ್ಪೆಂಡ್